ಐಪಿಎಲ್ ಸೀಸನ್ 18ರ ಹಂಗಾಮ ಜೋರಾಗಿದೆ. ಅದರ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಕಳ್ಳಾಟದ ಅನುಮಾನಗಳ ಸದ್ದು ಕೂಡ ಜೋರಾಗಿಯೇ ಇದೆ. ಹೀಗಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಐಪಿಎಲ್ ನಿಯಮಗಳಲ್ಲಿ ಭಾರೀ ಬದಲಾವಣೆ ಮಾಡ್ತಿದೆ. ಕಳೆದ ಭಾನುವಾರದಿಂದ ಅಂಪೈರ್ಗಳು ಬ್ಯಾಟರ್ಗಳ ಬ್ಯಾಟಿನ ಸೈಜ್ ಬಗ್ಗೆ ದಿಢೀರ್ ತಪಾಸಣೆ ಮಾಡ್ತಿದ್ದಾರೆ. ನಿನ್ನೆಯ ರಾಜಸ್ಥಾನ ಹಾಗೂ ದೆಹಲಿ ಪಂದ್ಯದಲ್ಲೂ ಬ್ಯಾಟ್ ಅಳತೆ ಮಾಡುವ ಮೂಲಕ ಅಂಪೈರ್ಸ್ ಶಾಕ್ ಕೊಟ್ಟಿದ್ದಾರೆ. ಇದಕ್ಕೂ ಮೊದಲಿನ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾರ ಬ್ಯಾಟ್ ಚೆಕ್ ಮಾಡುತ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಿನ್ನೆಯ ಪಂದ್ಯದಲ್ಲೂ ಬ್ಯಾಟರ್ ಕ್ರೀಸ್ಗೆ ಬರುವ ಮುನ್ನ ಚೆಕ್ ಮಾಡಲಾಗಿದೆ. ಅಂಪೈರ್ಗಳು ಯಾಕೆ ಬ್ಯಾಟ್ ಚೆಕ್ ಮಾಡ್ತಿದ್ದಾರೆ ಅಂದ್ರೆ, ವಾಸ್ತವವಾಗಿ ಬಿಸಿಸಿಐ ಮುಂದೆ ಕ್ರಿಕೆಟ್ನ ಗುಣಮಟ್ಟದ ಪ್ರಶ್ನೆ ಇದೆ. ಮೈದಾನದಲ್ಲಿ ಅಬ್ಬರಿಸುವ 4-6ಗಳು ಕ್ರಿಕೆಟ್ನ ಗುಣಮಟ್ಟವನ್ನ ಪ್ರಶ್ನೆ ಮಾಡಿವೆ. ಅದಕ್ಕಾಗಿ ಬಿಸಿಸಿಐ ಐಪಿಎಲ್ನಲ್ಲಿ ಬ್ಯಾಟ್ ತಪಾಸಣೆ ಮಾಡಲು ಬಯಸಿದೆ. ಆಟಗಾರರು ಬಳಸುವ ಬ್ಯಾಟ್ಗಳು ಐಪಿಎಲ್ ನಿಯಮಗಳಿಗೆ ಅನುಗುಣವಾಗಿವೆಯೇ ಅಂತ ಖಚಿತಪಡಿಸಿಕೊಳ್ಳಲು ಚೆಕ್ ಮಾಡಲಾಗ್ತಿದೆ. ಐಪಿಎಲ್ನ ನಿಯಮ 5.7ರ ಪ್ರಕಾರ ಬ್ಯಾಟ್ ಪರಿಶೀಲಿಸಲಾಗುತ್ತಿದೆ. ಈ ನಿಯಮವು ಬ್ಯಾಟ್ನ ಗಾತ್ರದ ಬಗ್ಗೆ ಹೇಳುತ್ತದೆ. ಇನ್ನು ಬ್ಯಾಟ್ನ ಹ್ಯಾಂಡಲ್ ಹೊರತುಪಡಿಸಿ ಒಟ್ಟು ಉದ್ದ 38 ಇಂಚುಗಳು ಅಥವಾ 96.52 ಸೆಂಟಿಮೀಟರ್ ಮೀರಬಾರದು. ಬ್ಲೇಡ್ನ ಅಗಲ ಗರಿಷ್ಠ 4.25 ಇಂಚುಗಳಾಗಿರಬಹುದು. ಬ್ಯಾಟ್ನ ಆಳ 2.64 ಇಂಚು ಮೀರಬಾರದು ಮತ್ತು ಅಂಚುಗಳು 1.56 ಇಂಚು ಮೀರಬಾರದು. ಹಾಗಿದ್ದು ಬ್ಯಾಟರ್ಗಳು ನಿಯಮ ಉಲ್ಲಂಘಿಸಿ ಬ್ಯಾಟಿಂಗ್ಗೆ ಬಂದರೆ ಬ್ಯಾಟ್ಸ್ಮನ್ಗೆ ಬಿಸಿಸಿಐ ಶಿಕ್ಷೆ ಕೊಡಬಹುದು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.